ಓಂ ಶನ್ನೋ ಮಿತ್ರಕ್ಷಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಭೃಗುವಲ್ಲಿ ತತ್ರ ಷಷ್ಠೋನುವಾಕಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಯಸ್ಮಾಜ್ಜಾತಂ ಜಗತ್ ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಜೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ತೈತ್ತಿರೀಯಕಸಾರಸ್ಯ ಮಯಾಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಪ್ರಕೃತ ವನಯ ವಲ್ಲಿ ಆನಂದವಲ್ಲಿ ಭೃಗುವಲ್ಲಿ, ಈ ಭೃಗುವಲ್ಲಿಯಲ್ಲಿ 6ನೇ ಅನುವಾಕವನ್ನ ನಾವು ಈಗ ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೆಯ ಭಾಗ ಆಗಿತ್ತು ಆನಂದೋ ಬ್ರಹ್ಮೇತಿ ವ್ಯಜಾನ ಅಂತಕ್ಕಂಥ ಭಾಗ ಆಗಿತ್ತು. ಏನು ಆ ಒಂದು ವಾರುಣಿ ಅಂತಕ್ಕಂಥ ಅವನು ವರುಣನ ಮಗ ಅನ್ನಮಯಾತಿ ಕೋಶ ಅಂತ ಹೇಳೋಣ, ಪರವಾಗಿಲ್ಲ. ಅನ್ನಮಯ ಕೋಶದಿಂದ ಹಿಡಿದು ಅಲ್ಲಿಂದ ಸೂಕ್ಷ್ಮ ಸೂಕ್ಷ್ಮತರ ಸೂಕ್ಷ್ಮತಮ ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಆ ಒಂದು ಎಲ್ಲವನ್ನೂ ಕೂಡ ಪ್ರವಿಲಯ ಮಾಡಿಕೊಂಡು, ಅದೇನು ಮುಂದಿನದನ್ನ ಹಿಂದಿನದನ್ನ ಮುಂದಿನಲ್ಲಿ ಪ್ರವಿಲಯ ಮಾಡಿಕೊಂಡು, ಅನ್ನವನ್ನ ಪ್ರಾಣದಲ್ಲಿ, ಪ್ರಾಣವನ್ನ ಮನಸ್ಸಿನಲ್ಲಿ, ಮನಸ್ಸನ್ನ ವಿಜ್ಞಾನದಲ್ಲಿ, ವಿಜ್ಞಾನವನ್ನ ಆನಂದದಲ್ಲಿ ಪ್ರವಿಲಯ ಮಾಡಿಕೊಂಡು. ಏನ್ ಪ್ರವಿಲಯ ಮಾಡಿಕೊಂಡು ಅಂದ್ರೆ ಹೇಗೆ ಸೇರಿಸ್ಕೊಳ್ಳೋದು ಹೇಗೆ, ಏನದು ವಿಜ್ಞಾನ ಈ ಪ್ರಾಣ ಅದರಲ್ಲಿ ಏನ್ ಸೇರಿಸ್ಕೊಳ್ಳೋದು ಹೇಗೆ ಅಂತ ಏನು ಇಲ್ಲ. ಸೇರಿಸ್ಕೊಳ್ಳೋದ್ರೆ ಆ ಅನ್ನಮಯ ಅಂತ ಏನು ನಾವು ಹೇಳ್ತಾ ಇದ್ದೇವೆ ಅದು ಅವಿದ್ಯೆಯಿಂದ ಕೂಡಿರತಕ್ಕಂಥದ್ದು, ಅವಿದ್ಯಾಧ್ಯಸ್ಥವಾದದ್ದು ಅಂತ ತಿಳ್ಕೊಂಡು ಅದನ್ನ ಕೈ ಬಿಟ್ಟು ಅದಕ್ಕಿಂತಲೂ ಕೂಡ ಸೂಕ್ಷ್ಮವಾದ ಪ್ರಾಣವನ್ನ ವಿಚಾರ ಮಾಡ್ತಕ್ಕಂಥದ್ದು. ಅಲ್ಲಿ ಏನಾಯ್ತು, ಅನ್ನಮಯ ಅನ್ನ ಅಂತಕ್ಕಂಥದ್ದು ಹೋಯ್ತು, ಎಲ್ಲಿ ಪ್ರಾಣದಲ್ಲಿ ಪ್ರವಿಲಯ ಆಯ್ತು. ಇದು ಪ್ರವಿಲಯ ಅಂತ ಅಷ್ಟೇ. ಪ್ರವಿಲಯ ಅಂದ್ರೆ ಇನ್ನೇನಿಲ್ಲ, ಇದು ಪರಮಾರ್ಥವಲ್ಲ, ಕೇವಲ ಅವಿದ್ಯಾಕೃತ ಮತ್ತೆ ಭ್ರಮೆಯಿಂದ ಮಾಡಲ್ಪಟ್ಟಿದ್ದು ಎನ್ನುವುದಾಗಿ ತಿಳಿದು ಅದನ್ನ ಮುಂದಿನ ಸೂಕ್ಷ್ಮತರವಾದ ಒಂದು ತತ್ವದಲ್ಲಿ ನಾವು ಸೇರಿಸ್ಕೊಂಡ್ಬಿಡೋದು. ಇದಿಲ್ಲ ಅಂತ ತಿಳ್ಕೊಳ್ಳೋದು. ಹೀಗೆ ಒಂದೊಂದನ್ನು ತಿಳಿದುಕೊಂಡು ಆನಂದದವರೆಗೆ ಬಂದು ಏನಂತ ಹೇಳ್ತಾ ಇದ್ದವನು, ಆನಂದೋ ಬ್ರಹ್ಮೇತಿ ವ್ಯಜಾನ.
ಆನಂದವೇ. ಆನಂದವನ್ನು ಬ್ರಹ್ಮ ಎಂದು ತಿಳಿದುಕೊಂಡನು. ಆನಂದವು ಬ್ರಹ್ಮ ಎಂಬುದಾಗಿ ತಿಳಿದುಕೊಂಡನು. ಯಾಕೆ? ಗುರು ಹೇಳಿದ ಲಕ್ಷಣವೆಲ್ಲ ಇದಕ್ಕೆ ಹೊಂದುತ್ತೆ. ಏನು ಹೊಂದಿತ್ತು? ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಅಂತ ಹೇಳಿದ್ದ. ಇಲ್ಲಿ ಏನಾಯ್ತು? ಆನಂದಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ. ಹೀಗೆ ಅದರ ಹೊಂದಿಸಿಕೊಂಡು ಲಕ್ಷಣವೂ ಸರಿಯಾಗಿದೆ, ಮತ್ತೆ ಆ ಒಂದು ಮಾರ್ಗವೂ ಕೂಡ ಸರಿಯಾಗಿದೆ ಎಂಬುದಾಗಿ ತಿಳಿದುಕೊಂಡು ಆನಂದವನ್ನ ಬ್ರಹ್ಮ ಎಂಬುದಾಗಿ ತಿಳಿದುಕೊಂಡನು ಅಂತ ಇದೆ. ಇಷ್ಟು ಇದು ಆಗಿತ್ತು. ಮುಂದೆ ಈ ಒಂದು ಆಖ್ಯಾಯಿಕೆ ಇದೆಯಲ್ಲ, ಇದು ಯಾವುದಿದು? ಈ ವರುಣ ಅಂತಕ್ಕಂಥ ಅವನು ತನ್ನ ಮಗನಾದ ವಾರುಣಿಗೆ ಹೇಳಿದ ಕಥೆ ಇದು. ಕಥಾರೂಪವಾಗಿರ್ತಕ್ಕಂಥದ್ದು. ಇದಕ್ಕೆ ಆಖ್ಯಾನ ಅಥವಾ ಆಖ್ಯಾಯಿಕೆ ಅಂತ ಹೆಸರು. ಈ ಆಖ್ಯಾಯಿಕೆಯನ್ನ ಶ್ರುತಿ ಏನ್ ಮಾಡ್ತಾ ಇದೆ? ಈಗ ಮುಕ್ತಾಯ ಮಾಡಿ, ಏನು ಅವನು ಇವನಿಗೆ ಹೇಳ್ದ, ಇವನು ಪ್ರಶ್ನೆ ಕೇಳ್ದ, ತಿರ್ಗಾ ಇದೆಲ್ಲ ಈಗ ಪ್ರಶ್ನೋತ್ತರ ಮಾಲಿಕೆಗಳು ಗುರು ಶಿಷ್ಯರಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಮುಕ್ತಾಯ ಮಾಡಿ ಶ್ರುತಿ ನೇರವಾಗಿ ತಾನೇ ಬಾಯಿ ಬಿಟ್ಟು ಈಗ ಹೇಳ್ತಾ ಇದೆ. ಯಾವುದನ್ನ? ಈ ವಾಕ್ಯವನ್ನ. ಅಲ್ಲಿಗೆ ಆ ಕಥೆ ಮುಗೀತು, ಆಖ್ಯಾಯಿಕೆ ಮುಗೀತು. ಈಗ ಹೇಳ್ತಾ ಇರ್ತಕ್ಕಂಥದ್ದು ಶ್ರುತಿಯ ಮಾತು ಅಂತಕ್ಕಂಥದ್ದು. ಈ ಒಂದು ಮಂತ್ರ ಏನಿದೆ ಅದನ್ನ ಎರಡು ಬಾರಿ ಹೇಳ್ಕೊಂಡು ಬಿಡೋಣ, ನಂತರ ಭಾಷ್ಯ ಭಾಗವನ್ನ ನೋಡೋಣ. ಓಂ ತೈಷಾ ಭಾರ್ಗವೀ ವಾರುಣಿ ವಿದ್ಯಾ ಪರಮೇ ವ್ಯೋಮನ್ ಪ್ರತಿಷ್ಠಿತಾ ಸ ಏವಂ ವೇದ ಪ್ರತಿಷ್ಠತಿ ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಇನ್ನೊಂದ್ಸರಿ ನೋಡೋಣ. ಓಂ ತೈಷಾ ಭಾರ್ಗವೀ ವಾರುಣಿ ವಿದ್ಯಾ ಪರಮೇ ವ್ಯೋಮನ್ ಪ್ರತಿಷ್ಠಿತಾ ಸ ಏವಂ ವೇದ ಪ್ರತಿಷ್ಠತಿ ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಇದು 6ನೇ ಅನುವಾಕ. ಇದು ಪ್ರಕೃತ. ಇದು ಏನಾಗತ್ತೆ? ಇದರ ಒಂದು ಈ ಪದ ವಿಭಾಗಕ್ಕಿಂತ ಅನ್ವಯನ್ನು ಸುಲಭವಾಗಿದೆ. ತೈಷಾ ಭಾರ್ಗವಿ ವಾರುಣಿ ವಿದ್ಯೆ. ಸಾ ಏಷ. ಅದೇನು? ಇಲ್ಲಿಯವರೆಗೆ ಹೇಳಿದಂತಹ ಈ ವಿದ್ಯೆಯು ಏನಂತ ಪ್ರಸಿದ್ಧಿಯಾಗಿದೆ? ಭಾರ್ಗವಿ ವಿದ್ಯಾ, ವಾರುಣಿ ವಿದ್ಯಾ ಎಂಬುದಾಗಿ ಪ್ರಸಿದ್ಧಿಯಾಗಿದೆ. ಮತ್ತೇನ್ ಹೇಳ್ತಾ ಇದೆ? ಇದು ಪರಮೇ ವ್ಯೋಮನ್ ಪ್ರತಿಷ್ಠಿತ. ಇಂತಹ ಈ ವಾರುಣಿ ವಿದ್ಯೆ, ಭಾರ್ಗವಿ ವಿದ್ಯೆ ಏನಾಗಿದೆ? ಪರಮೇ ವ್ಯೋಮನ್ ಪ್ರತಿಷ್ಠಿತ. ವ್ಯೋಮನ್ ಅಂದ್ರೆ ಪರಮೇ ವ್ಯೋಮ್ನಿ ಪ್ರತಿಷ್ಠಿತ. ಈ ವಿದ್ಯೆ ಇದೆಯಲ್ಲ, ಇದು ಪರಮೇ ವ್ಯೋಮ್ನಿ ಅಂದ್ರೆ ಹೆಚ್ಚಿನ ಆಕಾಶದಲ್ಲಿ, ಅಂದ್ರೆ ಅತ್ಯಂತ ಹೆಚ್ಚಿನ ಇನ್ನೇನಿಲ್ಲ, ಅತ್ಯಂತ ಸೂಕ್ಷ್ಮತಮವಾಗಿರತಕ್ಕಂತಹ ಆಕಾಶದಲ್ಲಿ. ಅದ್ಯಾವುದದು? ಆರ್ಧಾಕಾಶ. ಹೃದಯದಲ್ಲಿರತಕ್ಕಂತಹ ಆಕಾಶ, ಹೃದಯ ಗುಹೆ. ಯೋ ವೇದ ನಿಹಿತ ಗುಹಾಯಾಮ್. ಅದೇ ಅರ್ಥದಲ್ಲಿ ಇದು ಈ ಆರ್ಧಾಕಾಶದಲ್ಲಿ ಪ್ರತಿಷ್ಠಿತ, ಅಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದಿದು ಅಂದ್ಬಿಟ್ಟು ಏವಂ ವೇದ ಪ್ರತಿಷ್ಠತಿ. ಯಾರಲ್ಲಿ ಇದು ಯಹ ಅಂತಂದ್ರೆ ಸಿಗಿದ ಏಕವಚನದಲ್ಲಿ ನಾವು ಕನ್ನಡದಲ್ಲಿ ಮಾತಾಡುವಾಗ ಯಾರು ಅಂತ ಹೇಳ್ಬೋದು. ಯಾರು ಇದನ್ನ ತಿಳಿಯುತ್ತಾರೆಯೋ ಅವರು ಏನ್ ಮಾಡ್ತಾರೆ? ನೆಲೆಗೊಳ್ಳುತ್ತಾರೆ, ನೆಲೆ ನಿಂತು ಬಿಡುತ್ತಾರೆ. ಯಾವುದರಲ್ಲಿ? ಆ ಒಂದು ಆರ್ಧಾಕಾಶದಲ್ಲಿ ಕಂಡು ಬರುವಂತಹ
ಈ ವಾರುಣಿ ಭಾರ್ಗವಿ ವಿದ್ಯೆ ಯಾವ ತತ್ವವನ್ನು ಹೇಳಿತ್ತೋ ಆ ತತ್ವದಲ್ಲಿ ನೆಲೆ ನಿಂತು ಬಿಡುತ್ತಾರೆ ಇವರು. ಈಗ ನಿಂತು ಬಿಡುತ್ತಾರೆ ಆಯ್ತು. ಲೌಕಿಕವಾಗಿ ಅವನೇನು ಏನೋ ಒಂದು ವಿದ್ಯೆ ಕಲ್ತ ಅವನಿಗೇನಾಯ್ತು, ಯಾವುದೋ ಉದ್ಯೋಗ ಸಿಕ್ಕಿತ್ತೆ, ಎಷ್ಟಪ್ಪ ಅದನ್ನ ಸಂಬಳ ಅಂತಾರೆ ಅವ್ರಿಗೆ, ಇದರ ಸಮಯ 1 ವರ್ಷಕ್ಕೆ 1 ಕೋಟಿ ಬಿಡ್ತಾನೆ. ಒಂದು ವರ್ಷಕ್ಕೆ 1 ಕೋಟಿ ಏನಪ್ಪ, ಓಹೋ ಏನಾಗುತ್ತೆ, ಒಂದು ತಿಂಗಳು ಎಷ್ಟಾಯ್ತು, 8.5 ಲಕ್ಷ ಆಗೋಯ್ತು. ಆಯ್ತು ಸರಿ. ಹಾಗೆ ಇಲ್ಲಿ ಏನಾಗಿದೆ, ಇವನಿಗೆ ಏನಾಗುತ್ತೆ ಅಂತಂದ್ರೆ ಅದನ್ನ ಒಂದು ಲೋಕದ ದೃಷ್ಟಿಯಿಂದ, ಮತ್ತೆ ಇನ್ನೊಂದು ಏನು ಅಂದ್ರೆ ಇದೆಲ್ಲ ಉಪಾಸನಾ ಭಾಗವಾಗಿರುವುದರಿಂದ ಆ ಉಪಾಸನೆಗೆ ತಕ್ಕ ಫಲ ಹೀಗೆಂದು ಯಾರು ಉಪಾಸನೆ ಮಾಡುತ್ತಾರೋ ಅವರಿಗೆ ಅಂತ ಅರ್ಥ ಮಾಡ್ತದೆ. ಅವ್ರಿಗೆ ಏನಾಗುತ್ತೆ, ಈ ಫಲ ಏನಾಗುತ್ತೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈ ಮುಂದಿನ ವಾರ. ಅನ್ನವಾನ್ ಅನ್ನಾದೋ ಭವತಿ, ಅವನು ಅನ್ನವಾನ್ ಭವತಿ, ಅನ್ನವನ್ನು ಉಳ್ಳವನಾಗುತ್ತಾನೆ. ಅನ್ನಾದೋ ಭವತಿ, ಅನ್ನವನ್ನು ತಿನ್ನುವವನಾಗಿ ಆಗುತ್ತಾನೆ. ಮತ್ತು ಮಹಾನ್ ಭವತಿ, ಮಹಾನ್ ಭವತಿ ಅತ್ಯಂತ ಮೇರು ಹಾಗೆ ಬೆಳೆಯುತ್ತಾನೆ. ಹೇಗೆ ಅಂತಂದ್ರೆ ಪ್ರಜೆಯ ಪಶುಭಿ ಬ್ರಹ್ಮವರ್ಚಸೆ, ಹಾಗೆಲ್ಲ ಆಗಲು ಮಾತದು, ಅದೇ ಸಂಪತ್ತು ತಾನೆ. ಮತ್ತೆ ಬ್ರಹ್ಮವರ್ಚಸ್ಸಿನಿಂದಲೂ ಕೂಡ ಇವನು ಮಹಾನ್ ಭವತಿ, ಅದೇನು ಇವೆಲ್ಲ ದೃಷ್ಟಿಯಿಂದಲೂ ಕೂಡ ಇವನು ಎಲ್ಲರನ್ನೂ ಕೂಡ ಮೀರಿ ನಿಲ್ಲುತ್ತಾನೆ ಅಂತ. ಅದಕ್ಕೆ ಅಷ್ಟೊಂದು ಉತ್ಕೃಷ್ಟವಾದ ಒಂದು ಹೇಳೋದಕ್ಕೋಸ್ಕರ ಮಹಾನ್ ಅಂತ ಹೇಳಿದ್ರು. ಅಂದ್ರೆ ಇದೆಲ್ಲ ಲೌಕಿಕವಾಗಿ ಅಂದ್ರೆ ಈತ ಮೀರಿ ನಿಲ್ಲುತ್ತಾನೆ. ಯಾವುದಕ್ಕಿಂತ ಅಂದ್ರೆ ಪ್ರಜೆಯ ಮಹಾನ್ ಭವತಿ, ಮಹಾನ್ ಅನ್ನೋದನ್ನ ಎಲ್ಲದಕ್ಕೂ ಸೇರಿಸ್ಕೊಳ್ಬಹುದು, ಏನ್ ತೊಂದರೆ ಇಲ್ಲ. ಪ್ರಜೆಯ ಮಹಾನ್ ಭವತಿ, ಪಶುಭಿ ಮಹಾನ್ ಭವತಿ, ಬ್ರಹ್ಮವರ್ಚಸೇನಾಪಿ ಮಹಾನ್ ಭವತಿ. ಎಲ್ಲ ದೃಷ್ಟಿಯಿಂದಲೂ ಕೂಡ ಇವನು ಬೇರೆ ಎಲ್ಲರನ್ನೂ ಕೂಡ ಅತಿಶಯತೆ ಮೀರಿದವನಾಗಿ ಆಗುತ್ತಾನೆ. ಮತ್ತೆ ಮಹಾನ್ ಕೀರ್ತಿಯ, ಕೀರ್ತಿಯಿಂದಲೂ ಕೂಡ ಇವನನ್ನ ಮೀರಿಸುವವರು ಯಾರೂ ಇರುವುದಿಲ್ಲ. ಇವನು ಅತ್ಯಂತ ಶ್ರೇಷ್ಠನಾದ ಕೀರ್ತಿವಂತನಾಗುತ್ತಾನೆ. ಅದೇನು ಕೀರ್ತಿಯಿಂದಲೂ ಕೂಡ ಇವನು ಮಹಾನ್ ಭವತಿ ಅಂತ. ಕೀರ್ತಿಯ ಅಪಿ ಮಹಾನ್ ಭವತಿ ಹಿಂದೆ ಹೇಳಿದ. ಆದ್ರಿಂದ ಕೀರ್ತಿಯ ಅಪಿ, ಕೀರ್ತಿಯಿಂದಲೂ ಕೂಡ ಇವನು ದೊಡ್ಡವನಾಗ್ತಾನೆ ಅಂತಕ್ಕಂಥದ್ದು ಈ ವರುಣ ಮತ್ತೆ ವಾರುಣಿ ಇವರ ಸಂವಾದ ರೂಪವಾಗಿರತಕ್ಕಂಥ ಈ ಆಖ್ಯಾಯಿಕೆಯನ್ನ ಉಪಸಂಹಾರ ಮಾಡಿ ಆ ಒಂದು ಫಲವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಈ ಮಂತ್ರದ ಅರ್ಥ. ಈಗ ಭಾಷ್ಯ ಭಾಗ ನೋಡೋಣ. ಭಾಷ್ಯ ಭಾಗ ಸುಲಭವಾಗಿದೆ, ಏನು ಕಷ್ಟ ಇದೆ, ವಿಚಾರ ಮಾಡಬೇಕಾದಂಥದ್ದು ಏನಂಥದ್ದೇನೂ ಇಲ್ಲ. ಸೈಷಾ ಭಾರ್ಗವಿ ಸೈಷಾ ಭಾರ್ಗವಿ ಭೃಗುಣ ವಿದಿತ ವರುಣೇನ ಪ್ರೋಕ್ತ ವಾರುಣಿ ವಿದ್ಯಾ. ಈಗ ಭಾರ್ಗವಿ ವಿದ್ಯಾ ವಾರುಣಿ ವಿದ್ಯಾ ಅಂತಂದ್ರು. ಭಾರ್ಗವಿ ವಿದ್ಯಾ ಅಂತಂದ್ರೆ ಏನು? ಭಾರ್ಗವಿ ವಿದ್ಯಾ ಅಂದ್ರೆ ಭೃಗುಣ ವಿದಿತ. ಭೃಗು ಯಾರು? ಅವನೇ ವಾರುಣಿ, ಹೌದಾನೆ. ವರುಣ ಅಪ್ಪ, ವಾರುಣಿ ಅವನ ಭೃಗು, ಅವನ ಹೆಸರು. ಈ ಭೃಗುಣ ವಿದಿತ, ಭೃಗುವಿನಿಂದ ತಿಳಿಯಲ್ಪಟ್ಟ ವಿದ್ಯೆ ಇದು. ಭೃಗುವಿನಿಂದ ತಿಳಿಯಲ್ಪಟ್ಟ ವಿದ್ಯೆ, ಆದ್ದರಿಂದ ಇದಕ್ಕೆ ಭಾರ್ಗವಿ ವಿದ್ಯಾ ಅಂತಾಯ್ತು. ಭೃಗುಣ ವಿದಿತ ಭಾರ್ಗವಿ ಶ್ರೀಲಿಂಗ ವಿದ್ಯಾ, ಭೃಗುವಿನ ತಿಳಿಯಲ್ಪಟ್ಟಿದ್ದು. ಮತ್ತೆ ವಾರುಣಿ ವಿದ್ಯಾ ಅಂದ್ರೇನು? ವರುಣೇನ ಪ್ರೋಕ್ತ, ವರುಣನಿಂದ ಹೇಳಲ್ಪಟ್ಟ ವಿದ್ಯೆ. ವರುಣನಿಂದ ಹೇಳಲ್ಪಟ್ಟ ವಿದ್ಯೆ ವಾರುಣಿ ವಿದ್ಯಾ, ಭೃಗುವಿನಿಂದ ತಿಳಿಯಲ್ಪಟ್ಟ ವಿದ್ಯೆ ಭಾರ್ಗವಿ ವಿದ್ಯಾ. ಹಾಗೆ 2 ಹೆಸರು ಇದಕ್ಕೆ. ಇದು ಪ್ರೋಕ್ತ ವರ್ಣ ವಿದ್ಯಾ. ಪರಮೇ ವ್ಯೋಮನ್ ಅಂದ್ರೆ ಹೆಚ್ಚಿನ ಆಕಾಶದಲ್ಲಿ, ಅಂದ್ರೇನು? ಹೃದಯ ಆಕಾಶ ಗುಹಾಯಾಮ್ ಇದೆ, ಹಾರ್ದಾಕಾಶ ಆ ಗುಹೆಯಲ್ಲಿ ಪರಮೇ ಆನಂದೇ ಅದ್ವೈತೆ. ಹೇಗಿದೆ ಅದು ಅಂದ್ರೆ ಹೆಚ್ಚಿನ ಆನಂದವುಳ್ಳ ಅದ್ವೈತೆ. ಅಂದ್ರೆ ಎರಡನೆಯದು ಅಂತ ಇನ್ನೊಂದಿಲ್ಲ, ದ್ವೈತಾಭಾವ. ಇದರಲ್ಲಿ ಪ್ರತಿಷ್ಠಿತ ಅಂದ್ರೇನು? ಇಲ್ಲಿ ಕೊನೆಗೊಳ್ಳು ನೆಲೆ ನಿಂತು ಬಿಡುತ್ತದೆ. ಅದೇನೋ ಇನ್ನು ಮುಂದಕ್ಕೆ ದಾರಿ ಇಲ್ಲ ಇದಕ್ಕೆ, ಅಲ್ಲೇ ಕೊನೆ.
ಅನ್ನಮಯಾತ್ ಆತ್ಮನೋ ಅಧಿಪ್ರವೃತ್ತ. ಅಲ್ಲಿಗೆ ಅನ್ನಮಯಾತ್ ಆತ್ಮನೋ ಅಧಿಪ್ರವೃತ್ತ ಅಂದ್ರೆ ಅನ್ನಮಯಾತ್ಮನಿಂದ ಉಪಕ್ರಮಿಸಿ, ಅಲ್ಲಿಂದ ಪ್ರಾರಂಭ ಆಯಿತು. ಉಪಕ್ರಮಿಸಿ ಎಲ್ಲಿಯವರೆಗೆ? ಆನಂದ ಅಂತ ಏನ್ ಹೇಳಿದ್ದಾರಲ್ಲ ಅಲ್ಲಿಯವರೆಗೆ. ಅದೆಲ್ಲಿದೆ? ಅದು ಹೃದಯ ಗುಹೆಯಲ್ಲಿ ಇದೆ ಅಂತ ಹೇಳಿದ್ರಲ್ಲ, ಅಲ್ಲಿಯವರೆಗೂ ಕೂಡ ಏನನ್ನ ಹೇಳಿದ್ರು? ಇದನ್ನ ಹೇಳಿ ಈ ಒಂದು ಅದ್ವೈತದಲ್ಲಿ ಪ್ರತಿಷ್ಠಿತ ಪರಿಸಮಾಪ್ತವಾಗಿದೆ. ಎಲ್ಲಿ? ಅನ್ನದಿಂದ ಪ್ರಾರಂಭವಾಯಿತು, ಅನ್ನಮಯಿಂದ ಈ ಒಂದು ಆನಂದದಲ್ಲಿ ಮುಕ್ತಾಯವಾಯಿತು. ಆನಂದ ಹೇಗಿದೆ ಅಂದ್ರೆ ಅದ್ವೈತ ಸ್ಥಿತಿ. ಎರಡನೇ ಇಲ್ಲ ಅಂತಕ್ಕಂಥ, ಯಾಕೆ ಏನು ಭಯವೂ ಇಲ್ಲ, ಏನೂ ಇಲ್ಲ, ಏನಿಲ್ಲ. ದ್ವೈತ ಎದುರ್ತಾನೆ ಎಲ್ಲ ಕೂಡ, ಸಂಸಾರ ಅಂತಕ್ಕಂಥದ್ದು ಯಾವುದು ಇಲ್ಲದೆ ಇರ್ತಕ್ಕ ಅದ್ವೈತ. ಹೀಗೆ ಏವಂ ಇದು ಆಯ್ತು, ಅವನಿಗಾಯ್ತು. ಯಾರು? ವಾರುಣಿ ತಿಳ್ಕೊಂಡ, ವರುಣ ಹೇಳ್ದ, ವಾರುಣಿ ತಿಳ್ಕೊಂಡ, ಅವರಿಬ್ಬರಿಗಾಯ್ತು. ನಮಗೇನು ಅಂತಂದ್ರೆ ಇಲ್ಲ ಇಲ್ಲ, ಯಹ ಏವಂ ಅನ್ಯೋಪಿ ಅಂದ್ರೆ ಈ ರೀತಿಯಾಗಿ ಯಾವನೇ ಆದರೂ, ಇಂಥವನು ಅಂಥವನು ಅಂತ ಜಾತಿ ಮತ ಯಾವುದೂ ಇಲ್ಲ. ಇಂಥವರಿ ಯಾವನೇ ಆದರೂ, ಅನ್ಯೋಪಿ ಯಾವನೇ ಆದರೂ ತಪಸೈವ ಸಾಧನೇನ ಅನೇನ ಇವ ಕ್ರಮೇಣ ಅನುಪ್ರವಿಶ್ಯ. ತಪಸ್ಸು ಎಂಬ ಸಾಧನದಿಂದ, ತಪಸ ಬ್ರಹ್ಮ ವಿಜಿಜ್ಞಾಸಸ್ವ, ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಅಂತ ಹೇಳಿದ್ನಲ್ಲ. ತಪಸ್ಸೇ ಸಾಧನ ಅಂತ. ಹೇಗೆ ಸಾಧನ? ಯಾವ ರೀತಿ ಸಾಧನ ಅಂತ? ತಪಸ್ಸುನೇನು? ವಿಚಾರ ಮಾಡುವುದರಿಂದ. ಮತ್ತೆ ಇನ್ನೊಂದು ಅರ್ಥ ಏನ್ ಹೇಳಿದ್ರು ಹಿಂದೆ? ತಪಸ್ಸು ಅಂತಂದ್ರೆ ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿಯಾಗಿ ಇವನು ವಿಚಾರ ಮಾಡಿದಾಗ ಹೊಳೆಯತಕ್ಕಂತಹ ಯಾವುದು? ವಿದ್ಯೆ ಇದು. ಹೀಗೆ ತಪಸ್ಸು ಎಂಬ ಸಾಧನೆಯಿಂದ ಇದೇ ರೀತಿಯಲ್ಲಿ ಪ್ರವೇಶಿಸಿ ಆನಂದ ಬ್ರಹ್ಮವೇದ. ಯಾವನು ಈ ಆನಂದವು ಬ್ರಹ್ಮವು ಎಂಬುದಾಗಿ ವೇದ ತಿಳಿಯುತ್ತಾನೋ, ಯಾವನು ಬೇಕಾದ್ರೂ ಆಗ್ಬೋದು. ಈ ರೀತಿ ತಿಳಿಬೇಕಷ್ಟೇ. ಅವರು ತಪಸ್ ಮಾಡಬೇಕು ಅಂದ್ರೇನು? ಅಂತಃಕರಣ ಶುದ್ಧಿಯನ್ನು ಮಾಡಿಕೊಳ್ಬೇಕು, ವಿಚಾರ ಮಾಡಬೇಕು ಅಷ್ಟೇ. ಈ ರೀತಿಯಾಗಿ ತಿಳಿಯುತ್ತಾನ ಅವನು. ಇವ ವಿದ್ಯಾ ಪ್ರತಿಷ್ಠಾನಾತ್ ಅಂದ್ರೇನು? ಇವನಿಗೆ ಹೀಗೆ ತಿಳ್ಕೊಳ್ತಾನೆ. ತಿಳ್ಕೊಂಡ ಮೇಲೆ ಏನಾಯ್ತು? ಅಲ್ಲಿ ಪ್ರತಿಷ್ಠಾನವಾಯ್ತು. ಅಂದ್ರೇನು? ಅಲ್ಲಿಗೆ ಅದು ನೆಲೆ ನಿಂತು ಬಿಟ್ಟಿತು. ಮುಂದಕ್ಕೆ ಮೂವ್ಮೆಂಟ್ ಅಂತಕ್ಕಂಥದ್ದಿಲ್ಲ. ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಇಲ್ಲ. ಅದೇ ಕೊನೆ. ಈ ಮುಂಡಕೋಪನಿಷತ್ತಿನಲ್ಲಿ ಹೇಳ್ತಾರಲ್ಲ, ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಯಾವ ಒಂದನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ, ಇದು ಆ ಒಂದು ಅಂತನ್ನೋದು ಯಾವುದು? ಇದು ಈ ವಿದ್ಯೆ ಯಾವುದು? ಭಾರ್ಗವಿ ವಿದ್ಯೆ, ವಾರುಣಿ ವಿದ್ಯೆ ಅಂತಕ್ಕಂಥದ್ದು. ಇದನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗಿಬಿಡುತ್ತದೆ. ಯಾವಾಗ ಎಲ್ಲವನ್ನೂ ತಿಳಿದಂತೆ ಆಗಿಬಿಡುತ್ತದೆಯೋ ಆಗ ತಿಳಿಯಲ್ಪಡಬೇಕಾದದ್ದು ಯಾವುದು ಇರುವುದಿಲ್ಲ. ಹೌದಾನೆ? ಹಾಗೆ ಪ್ರತಿಷ್ಠತೆ ಅಲ್ಲೇ ನೆಲೆ ನಿಲ್ಲುತ್ತದೆ. ಗೊತ್ತಾಯ್ತೇನು? ಈಗ ಎಲ್ಲಿ ಅಲ್ಲಿ ನೆಲೆ ನಿಲ್ಲುತ್ತೆ. ಎಲ್ಲಿ ನೆಲೆ? ಆನಂದೇ ಪರಮೇ ಬ್ರಹ್ಮಣಿ. ಆನಂದ ರೂಪವಾಗಿರ್ತಕ್ಕಂಥ ಪರಬ್ರಹ್ಮದಲ್ಲಿ ನೆಲೆ ನಿಂತು ಬಿಡುತ್ತದೆ. ಅವನು ನೆಲೆ ನಿಂತು ಬಿಡುತ್ತಾನೆ. ಅಂದ್ರೆ ತಿರುಗಾ ಇದಕ್ಕಿಂತ ಹೆಚ್ಚಿನ ಏನಿಲ್ಲ. ಹೆಚ್ಚಿನದು ಇಲ್ಲ, ಕಡಿಮೆಯೂ ಇಲ್ಲ. ತಾರತಮ್ಯ, ತಮ ತರಾತರವಾದೇನು ಅದು? ತರ ಅಂತಂದ್ರೆ ಎರಡು ವಸ್ತು ಇದ್ದಾಗ ಯಾವ್ದು ಹೆಚ್ಚಾಗಿದೆಯೋ ಅದಕ್ಕೆ ತರ. ಅನೇಕ ವಸ್ತುಗಳಿದ್ದಾಗ ಯಾವುದೊಂದು ಹೆಚ್ಚನ್ನು ಹೇಳೋದಕ್ಕೆ ತಮ ಅಂತ ಹೇಳ್ತಾರೆ. ಹೀಗೆ ಯಾವುದು ಇಲ್ಲದ್ದರಿಂದ ಅವನು ಅಲ್ಲಿ ನೆಲೆ ನಿಲ್ಲುತ್ತಾನೆ. ನೆಲೆ ನಿಲ್ಲುತ್ತಾನೆ ಅಂದ್ರೇನು? ಬ್ರಹ್ಮೈವ ಭವತಿ ಇತ್ಯರ್ಥ. ಅವನು ಬ್ರಹ್ಮವೇ ಆಗುತ್ತಾನೆ ಎಂಬುದಾಗಿ ಅರ್ಥ. ಅರ್ಥ ಅಂದ್ರೆ ಇಲ್ಲಿ ಬ್ರಹ್ಮದಲ್ಲಿ ನೆಲೆ ನಿಂತು ಬಿಡುತ್ತಾನೆ ಅಂದ್ರೆ ಬ್ರಹ್ಮ ಅಂತಕ್ಕಂಥ ಯಾವುದೋ ಒಂದು ಅವಕಾಶ ಅಂತಕ್ಕಂಥ ಆಕಾಶ ಇದೆ, ಅಲ್ಲಿ ಇವನು ಅವಕಾಶವನ್ನು ಪಡೆದು ನೆಲೆನಿಲ್ಲುತ್ತಾನೆ. ಅಂದ್ರೆ ಏನು? ಯಾವುದೋ ಮನೆಯಲ್ಲಿ ಹೋದ, ಅಲ್ಲಿ ನೆಲೆ ನಿಂತ, ಆ ಥರ ಅಲ್ಲ. ಅದಕ್ಕೇನು? ಅದು ಈ ಒಂದು ಹೇಳಬೇಕಲ್ಲ,
ಭಾವ ದೃಷ್ಟಿಯಿಂದ ಹೇಳದ ಮಾತಷ್ಟೇ. ಯಾತಕ್ಕೆ? ಅದೇ ಗಮ್ಯ ಸ್ಥಾನ ಅಂತ ಹೇಳುವುದಕ್ಕೋಸ್ಕರ. ಅದು ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು. ಯಾವ್ದು? ಯಾಕೆ ಹೇಳಿದ ಅಧ್ಯಾರೋಪ? ಅಪವಾದ ಏನು ಅಂದ್ರೆ ಇದಕ್ಕಿಂತ ಮೇಲ್ಪಟ್ಟು ಬೇರೊಂದು ಗಮ್ಯಸ್ಥಾನವಾಗಲಿ ಅಥವಾ ಪ್ರತಿಷ್ಠಾನವಾಗಲಿ ಇಲ್ಲ ಎಂಬುದನ್ನು ಅಪವಾದ ಮಾಡುವುದಕ್ಕೋಸ್ಕರ ಅವನೇನು ಇದೇ ಪರಮೇ ವ್ಯೋಮ್ನಿ ಪ್ರತಿಷ್ಠತೆ ಅಂತ ಹೇಳ್ತಾ ಇದ್ದೀನಿ, ನೆಲೆನಿಲ್ಲುತ್ತಾನೆ. ನಾವು ಏನರ್ಥ? ಬ್ರಹ್ಮೈವ ಭವತಿ ಅಂಥೇಳಿ ಅವನು ಬ್ರಹ್ಮವೇ ಆಗುತ್ತಾನೆ ಅಂಥೇಳಿ ಇದಾಯ್ತು. ಈಗ ಬ್ರಹ್ಮವೇ ಆಗುತ್ತಾನೆ ಅಂದ ಮೇಲೆ ಆಯ್ತು, ಅವನ ಬ್ರಹ್ಮವೂ ಆದ ಅಥವಾ ಇಲ್ಲ, ಬ್ರಹ್ಮಭಾವ ಬಂದಿದೆ ಅವನಿಗೆ ಇಲ್ಲ ಅಂತ ಅನ್ನೋದು ಯಾರಿಗೂ ಗೊತ್ತ? ಯಾರಿಗೂ ಗೊತ್ತಾಗೋದು. ಗೊತ್ತಾಗೋದು ಯಾವಾಗ? ಅವನಿಗೇನೋ ದುಡ್ಡು ಬಂದಾಗ, ಗಾಳಿ ಬಂದಾಗ, ನೋಡ್ರಿ ಮುಂದೆ ಹಿಂದೆ ಏನು ಇರ್ಲಿಲ್ಲ, ಈಗ ಇಷ್ಟೊಂದು ಧನ ಬಂದ್ಬಿಡ್ತು, ಅವಾಗ ಗೊತ್ತಾಗ ಜನಗಳಿಗೆ. ಹೀಗೆ ಏನಾದ್ರು ಒಂದು ಜನಗಳಿಗೆ ಗೊತ್ತಾಗೋ ತರ ಒಂದು ಇದಕ್ಕೆ ಲೋಕದೃಷ್ಟಿಯಿಂದ ಫಲ ಇದೆ. ಇದು ಅವನ ದೃಷ್ಟಿಯಿಂದ ಬ್ರಹ್ಮಭಾವ ಬಂತು, ಲೋಕದ ದೃಷ್ಟಿಯಿಂದ ಏನು ಫಲ ಆಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ದೃಷ್ಟಂಚ ಫಲಂ ತಸ್ಯ ಉಚ್ಯತೆ. ಅವನಿಗೆ ದೃಷ್ಟ ಫಲ ಅಂದ್ರೆ ಎಲ್ಲವೂ ಕಾಣ್ತಕ್ಕಂಥ ಫಲ ಏನಾಗುತ್ತೆ? ಇದು ಬ್ರಹ್ಮಜ್ಞಾನವಾಯಿತೋ ಇಲ್ವೋ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಹೌದಾನೆ? ಅನ್ನವಾನ್ ಪ್ರಭೂತಂ ಅನ್ನಂ ಅಸ್ಯ ವಿದ್ಯತೆ ಇತಿ. ಅನ್ನವಾನ್, ವಾನ್ ಅಂದ್ರೇನು? ಉಳ್ಳವನು ಅಂತ ಅರ್ಥ. ಅನ್ನವನ್ನು ಉಳ್ಳವನು ಅಂದ್ರೇನು? ಪ್ರಭೂತಂ ಅನ್ನಂ, ಅತ್ಯಂತ ಹೆಚ್ಚಿನ ಅನ್ನವನ್ನು ಉಳ್ಳವನು. ಅತ್ಯಂತ ಹೆಚ್ಚಿನ ಅನ್ನವು ಇವನಿಗೆ ಇದೆ, ಆದ್ದರಿಂದ ಇವನು ಅನ್ನವಾನ್ ಎನಿಸಿಕೊಳ್ಳುತ್ತಾನೆ. ಮತ್ತು ಈಗ ಆಯ್ತು, ಅವನು ಅನ್ನವಾನ್ ಅಂತ ಅನಿಸ್ಕೊಂಡ, ಏನ್ ವಿಶೇಷ ಸ್ವಾಮಿ? ಅವನು ಬ್ರಹ್ಮಜ್ಞಾನಿ, ಅವತ್ತು ತಿಳ್ಕೊಂಡಿದ್ದಾನೆ, ಅವನಿಗೆ ಅನ್ನವಂತನಾಗುತ್ತಾನೆ ಅಂತ ಹೇಳಿದ್ರು. ಅದೇ ಅವನೇನು ಅನ್ನವಂತನಾಗುವುದು? ಅನ್ನವಂತನಾಗಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಬನ್ನಿ ಸ್ವಾಮಿ, ನಮ್ಮೂರ್ಲಿ ಬೇಕಾದಷ್ಟು ಜನ ಅನ್ನವಂತರಿದ್ದಾರೆ, ಯಥೇಚ್ಛವಾಗಿ ದಾನ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ. ಏನು ವಿಶೇಷ? ಏನೂ ಇಲ್ಲ. ನೋಡಿ, ಇಲ್ಲಿ ಅದನ್ನು ಹೇಳ್ತಾ ಇದ್ದೇವೆ. ಸತ್ತ ಮಾತ್ರೇಣ ತು ಸರ್ವೋ ಹಿ ಅನ್ನವಾನ್ ಇತಿ ವಿದ್ಯಾಯಾಹ ವಿಶೇಷೋ ನ ಸ್ಯಾತ್. ಸತ್ತ ಮಾತ್ರೇಣ ಅಂದ್ರೆ ಕೇವಲ ಇರುವಿಕೆ ಅಷ್ಟೇ ಇಟ್ಕೊಂಡ್ರೆ. ಯಾವುದಿರುವಿಕೆ? ಅನ್ನವು ಇದೆ ಎನ್ನುವ ಮಾತ್ರದ ಅಷ್ಟನ್ನೇ ತಗೊಂಡ್ರೆ ಸರ್ವೋಹಿ ಅನ್ನವಾನ್. ಅಯ್ಯೋ, ಬೇಕಾದಷ್ಟು ಜನ ಇದ್ದಾರೆ ಅನ್ನವಾನ್, ಅನ್ನ ಉಳ್ಳವರು, ಬೇಕಾದಷ್ಟು ಅನ್ನ ಉಳ್ಳವರು ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ವಿದ್ಯೆಯ ಈ ವಿದ್ಯೆಯಲ್ಲಿ ಯಾವುದು ಭಾರ್ಗ ವಿದ್ಯೆ ಅದರಲ್ಲಿ ಅವರು ಹೀಗಾಗುತ್ತೆ ಅಂದ್ರೆ ವಿಶೇಷೋ ನ ಸ್ಯಾತ್. ಏನು ವಿಶೇಷವೂ ಇಲ್ಲ ಇವನಿಗೆ. ಇವನು ಬೇರೆಯವ್ರ ಹತ್ರ ಇದೆ ಅನ್ನ. ಯಾರೋ ಏನ್ರಿ ಅವನಿಗೆ 1 ಕೋಟಿ ಹಣ ಬಂದ್ಬಿಡ್ತಂತೆ. 1 ಕೋಟಿ ಹಣ ಏನ್ರಿ? ಬೇಕಾದ ಜನ ಹತ್ರ ಇದೆ 1 ಕೋಟಿ ಹಣ. ಇವನ್ನೇನು ವಿಶೇಷ? ಹಾಗೆ ಇನ್ನೂ ಕೂಡ ಏನು ವಿಶೇಷ ಅಂದ್ರೆ ಏನೂ ವಿಶೇಷವಿಲ್ಲ. ಇದು ಒಂದು ಬಹಳ ಮುಖ್ಯವಾದದ್ದು. ಇದು ಪದ ಇದು. ಯಾಕೆ? ಈ ಒಂದು ಅಭ್ಯುದಯ ಫಲ ಏನು, ದೃಷ್ಟ ಫಲ, ಲೌಕಿಕ ಫಲ ಅಂತ ಇದೆಯಲ್ಲ, ಇದು ಯಾವ ವಿಶೇಷವೂ ಇಲ್ಲದೆ ಇರತಕ್ಕಂಥದ್ದು. ಇದು ಏನೂ ಇಲ್ಲ ವಿಶೇಷ. ಅಂದ್ರೆ ಯಾಕೆ? ಇದಕ್ಕೆ ಫಲವನ್ನ ಇಲ್ಲಿ ಹೇಳ್ತಾ ಇದೆ ಅಷ್ಟೆ. ಯಾವುದಕ್ಕೆ? ಪ್ರಕರಣ ಯಾವುದು? ಅನ್ನದ ಪ್ರಕರಣ. ಹೋಗ್ತಾನೆ. ಆದ್ದರಿಂದ ಇಲ್ಲಿ ಈ ಅನ್ನವನ್ನು ಬಹುವಾಗಿ ಉಳ್ಳವನು ಆಗುತ್ತಾನೆ ಅಂತ ಅಷ್ಟೇ ಅರ್ಥ ಐತಿ, ಇನ್ನೇನು ಬೇರೆ ಅರ್ಥ ಐತಿ. ಮತ್ತು ಏವಂ ಇದೇ ರೀತಿಯಾಗಿ ಅನ್ನಂ ಅತ್ತಿ ಇತಿ ಅನ್ನಾದ. ಅನ್ನವಂತನೂ ಆಗುತ್ತಾನೆ ಮತ್ತು ಅನ್ನವನ್ನ ಉಪಭೋಗಿಸುವವನೂ ಆಗುತ್ತಾನೆ. ಎಲ್ಲವನ್ನೂ ಕೂಡ ಉಪಭೋಗಿಸುವವನೂ ಆಗುತ್ತಾನೆ. ಅಂದ್ರೆ ಏನು? ದೀಪ್ತಾಗ್ನಿರ್ಭವತಿ. ಇದಕ್ಕೆ ಮಾತ್ರ ತಿನ್ನುವವನು ಅಂತ ಅದಕ್ಕೆ ಮಾತ್ರ ಹೇಳಿದ್ದಾರೆ ಇಲ್ಲಿ. ಅಂದ್ರೆ ಎಲ್ಲವನ್ನು ಹೇಗೆ? ಆಯಾಯ ಸಾಧನಗಳಿಂದ
ಇಲ್ಲಿ ಪ್ರಕೃತದಲ್ಲಿ ಏನಾಗುತ್ತೆ, ಅನ್ನವನ್ನು ತಿನ್ನುವವನು ಅಂದ್ರೆ ಆ ತಿಂದನ್ನ ಅನ್ನಾದ ಅನ್ನವನ್ನು ತಿಂತಾನೆ ಹಾಕ್ಬೇಕಾದ್ರೆ ಹೇಗಿರ್ಬೇಕು ಅಂತ ಅವನಿಗೆ ದೀಪ್ತಾಗ್ನಿ ಆಗಿರಬೇಕು. ದೀಪ್ತಾಗ್ನಿ ಅಂದ್ರೇನು? ಆ ಜಾಠರಾಗ್ನಿ ವೈಶ್ವಾನರ ಅಂತ ಏನು ಹೇಳ್ತೇವೆ, ಛಾಂದೋಗ್ಯದಲ್ಲಿ ಬರುತ್ತಲ್ಲ, ವೈಶ್ವಾನರ ವಿದ್ಯೆಯಲ್ಲಿ ಬರುತ್ತಲ್ಲ, ಅದರಲ್ಲಿ ಏನ್ ಹೇಳ್ತೇವೆ, ಅವನು ಏನಾಗಿದ್ದಾನೆ, ಅತ್ಯಂತ ಪ್ರಖರನಾಗಿರಬೇಕು. ಜಾಠರಾಗ್ನಿ ಹಾಗಾದಾಗ ಏನಾಗುತ್ತೆ, ಎಲ್ಲ ತಿಂದನ್ನವೆಲ್ಲ ಅದು ಪಚನವಾಗಿ ಬಿಡುತ್ತೆ, ಅಲ್ಲಿಗೆ ಮುಗೀತು. ಅವನಿಗೆ ಯಾವ ವಿಧವಾದಂತ ವ್ಯತ್ಯಾಸವೂ ಕೂಡ ಆಗೋದಿಲ್ಲ. ಅಲ್ಲಿ ದೀಪ್ತ ಭವತಿ. ಅನ್ನವನ್ನು ತಿಂತಾನೆ, ಏನ್ರಿ ತಿಂದ್ಬಿಟ್ಟು ಇಷ್ಟೊತ್ತನ ದೀಪ್ತ ಆಗಿ ಅವನಿಗೆ ಏನು ಅಡಗಿಸ್ಕೊಂಡ್ಬಿಡ್ತಾನೆ. ಮತ್ತೆ ಮಹಾನ್ ಭವತಿ, ಮತ್ತೆ ಅತ್ಯಂತ ದೊಡ್ಡವನಾಗಿ ಆಗುತ್ತಾನೆ. ಏನ್ ದೊಡ್ಡವನು ಅಂದ್ರೆ ಏನ್ ಸ್ವಾಮಿ, ಎಷ್ಟು ಎತ್ತರಕ್ಕೆ ಬೆಳೆದು ಬಿಡ್ತಾನ ಅಂತಂದ್ರೆ, ಇಲ್ಲ ಇಲ್ಲ ಹಾಗೆಲ್ಲ ಅಲ್ಲ. ದೊಡ್ಡವನಾಗುತ್ತಾನೆ ಅಂತಂದ್ರೆ ಯಾವ ದೃಷ್ಟಿಯಿಂದ ದೊಡ್ಡವನಾಗುತ್ತಾನೆ, ಏನ ಮಹತ್ವಂ ಇತಿ, ಯಾವುದರಿಂದ ಇವನಿಗೆ ಮಹತ್ವ ಅಂತ ಬಂದಿರೋದು, ಯಾವುದರಿಂದ ಅಂದ್ರೆ ಅತಃ ಆಹ, ಆದ್ದರಿಂದ ಶ್ರುತಿ ಹೇಳ್ತಾ ಇದೆ. ಇದು ಯಾರ ಮಾತಿದು? ಶ್ರುತಿಯ ಮಾತು. ಯಾರ ಮಾತಲ್ಲ? ವರುಣನ ಮಾತಲ್ಲ. ವರುಣ ವಾರುಣಿಯದು ಕಥಾ ಸಂವಾದ ಮುಗೀತಲ್ಲಿ. ಇದು ಶ್ರುತಿ ಹೇಳ್ತಾ ಇದೆ. ಏನಂತ ನೋಡಿ, ಅವನು ಅತ್ಯಂತ ಮಹತ್ತನ್ನು ಪಡೆದವನಾಗುತ್ತಾನೆ, ಮಹತ್ತಾಗಿ ಆಗುತ್ತಾನೆ. ಮಹತ್ವ ಅಂತ ಕಥಾದು ಬರುತ್ತವನಿಗೆ. ಯಾವ ದೃಷ್ಟಿಯಿಂದ ಮಹತ್ವ ಅಂದ್ರೆ ಪ್ರಜಯ ಪುತ್ರಾದಿನ, ಅಲ್ಲ ಆಗಿನ ಕಾಲದ ಮಾತುಗಳು ಇವೆಲ್ಲ. ಅವನಿಗೆ ಪುತ್ರಾದಿನ ಅಂತಂದ್ರೆ ಪುತ್ರ ಸಂಪತ್ತು, ಮತ್ತೆ ಪಶುಭಿ ಗವಾಶ್ವಾದಿಭಿ, ಮತ್ತೆ ಪಶು ಸಂಪತ್ತು. ಪ್ರಥಮದೇನು? ಹಸು, ಕುದುರೆ ಮುಂತಾದವುಗಳು. ಇವುಗಳಿಂದಲೂ ಕೂಡ ಅವನು ಎಲ್ಲರನ್ನೂ ಕೂಡ ಮೀರಿದವನಾಗಿ ಆಗುತ್ತಾನೆ. ಮತ್ತು ಬ್ರಹ್ಮ ವರ್ಚಸೇನ ಅಂದ್ರೇನು? ಬ್ರಹ್ಮ ವರ್ಚಸ ಶಮ ದಮ ಜ್ಞಾನಾದಿ ನಿಮಿತ್ತೇನ ತೇಜಸ. ಇದು ತೇಜಸ್ಸು. ಯಾವ ತೇಜಸ್ಸು ಅಂದ್ರೆ ಶಮ ದಮ ತಿತಿಕ್ಷಾ ಉಪಕ್ತಿ ಶ್ರದ್ಧಾ ಸಮಾಧಾನ ಇದೆಯಲ್ಲ, ಇದು ಈ ನಿಮಿತ್ತದಿಂದ ಉಂಟಾದ ತೇಜಸ್ಸು. ತೇಜಸ್ಸು ಬರಬೇಕಾದ್ರೆ ಒಬ್ಬನಿಗೆ ಏನ್ರಿ ಬ್ರಹ್ಮ ತೇಜಸ್ಸಿನಿಂದ ಹೊಳೆಯುತ್ತಿದ್ದಾನೆ ಎಂದ್ರು. ಯಾರು? ಇವನು. ಈ ಒಂದು ವಾಕ್ಯ ಬರುತ್ತಲ್ಲ ಎಲ್ಲಿ, ವಸಿಷ್ಠರಿಗೆ ವಿಶ್ವಾಮಿತ್ರ ಹೇಳಿದ ಮಾತಿದು. ನೋಡ್ತಾನೆ, ವಿಶ್ವಾಮಿತ್ರ ಅತ್ಯಂತ ಬಲಶಾಲಿ ಕ್ಷತ್ರಿಯ, ಏನು ಅವನ ಹತ್ರ ಆಯುಧಗಳಿಗೆ ಮಿತಿಯೇ ಇಲ್ಲ, ಬೇಕಾಷ್ಟು ತೀಕ್ಷ್ಣವಾದ ಆಯುಧಗಳು. ಇದನ್ನೆಲ್ಲ ತಗೊಂಡು ಕಾಮಧೇನ ಎತ್ಕೊಂಡು ಹೋಗ್ಬಿಡ್ತೇನೆ ನಾನು, ನಂದಿನಿ ನಾನು ಬರ್ತಾನೆ ಕಾಮಧೇನ. ನಮಗೆ ಯಾವ ಲೆಕ್ಕ? ನೋಡ್ತಾನೆ, ಏನಿಲ್ಲ, ಎಲ್ಲ ಅಸ್ತ್ರಗಳನ್ನು ಬಿಡ್ತಾನೆ. ಅದೇನಾಗಿರುತ್ತೆ ಅಲ್ಲಿ? ಕೇವಲ ಒಂದು ಯಾವುದೋ ಒಂದು ಎಕ್ಕಷ್ಟು ಕೋಲು, ಒಂದು ದಂಡ ಅಷ್ಟೇ ಇದ್ದಲ್ಲಿ ನೋಡ್ತಾನೆ. ಅದೇನಾಗುತ್ತೆ? ಮಂತ್ರವಾಯ್ತು, ಬ್ರಹ್ಮಾಸ್ತ್ರವಾಯ್ತು, ಇವ ಎಲ್ಲ ಅಸ್ತ್ರಗಳು ಮಿಥ್ಯ ಆಗ್ಬಿಟ್ಟು ನೋಡ್ತಾನೆ, ಯಾರಿವರು ಅಂದ್ರೆ ವಸಿಷ್ಠ ಮಹರ್ಷಿಗಳು. ನೋಡಿದ ತಕ್ಷಣ ಇವನು ಕ್ಷಾತ್ರ ತೇಜಸ್ಸಿನಿಂದ ಬೆಳಗ್ತಾ ಇದ್ದಾನೆ. ಇವನು ಏನು, ಇವನಿಗೆ ಐಶ್ವರ್ಯ ಏನ್ ಕಮ್ಮಿ ಎಲ್ಲ ಇದೆ. ಆದರೆ ಅವರು ವಸಿಷ್ಠರು ಅದು ಬ್ರಹ್ಮ ವರ್ಚಸ್ಸಿನಿಂದ. ಆಗ ಅವನನ್ನು ಮಾತು ಹೇಳ್ತಾನೆ ನೋಡಿ, ರಾಮಾಯಣದ ಪರಮಾತಿದು. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಏಕೇನ ಬ್ರಹ್ಮ ದಂಡೇನ ಸರ್ವಾಸ್ತ್ರಾಣಿ ಹತಾನಿಮೇ. ಅಯ್ಯೋ, ಯಾವುದೋ ಒಂದು ಬ್ರಹ್ಮದಂಡ ಅಂತೆ, ಸಾಮಾನ್ಯವಾದ ಒಂದು ಈ ಬ್ರಹ್ಮದಂಡ ಆಗಿರ್ಬೇಕು, ಒಂದು ಕೋಲು ಕಂಡ್ರೆ ಅದು ಆ ಮನುಷ್ಯನ ಅಳತೆ ಇದೆಯಲ್ಲ, ಅದಕ್ಕೆ ಅವನು ಭುಜಕ್ಕೆ ಬರುವಂತ ಅಳತೆ ಕೋಲದು ಅಷ್ಟೇ. ಅದನ್ನು ಏನು, ಅದರಿಂದ ಆ ಒಂದು ಕೋಲ್ನಿಂದ ನನ್ನ ಎಲ್ಲ ಅಸ್ತ್ರಗಳು ಕೂಡ ಹತವಾಗಿ ಬಿಟ್ಟವು. ಯಾರು? ಇಂತಹ ಬ್ರಹ್ಮವರ್ಚಸ್ಸು ಉಳ್ಳವನಾದ ಈ ಮುನಿಯಿಂದ ಮಹಾಮಹಿಮ ಅಂತ ಹೇಳ್ತಾರೆ. ಅದೇ ಇದೆ, ಅದು ಬೇರೆ ವಿಚಾರ. ಬ್ರಹ್ಮವರ್ಚಸ್ಸು ಅದು.
ಎಲ್ಲದಕ್ಕಿಂತ ಹೆಚ್ಚಿನ ವರ್ಚಸ್ಸದು. ಇದು ಬರುತ್ತೆ. ಮತ್ತೆ ಕುಮಾರ ಸಂಭವದಲ್ಲೂ ಬರುತ್ತೆ. ಅಥಾಜಿನಾಷಾಢದನ ಪ್ರಗಲ್ಭ ವಾಗ್ಗಲನ್ನಿವ ಬ್ರಹ್ಮಮಯೇನ ತೇಜಸ ವಿವೇಶ ಕಶ್ಚಿತ್ ಜಟಿಲಸ್ತಪೋವನಂ ಶರೀರಬದ್ಧ ಪ್ರಥಮಾಶ್ರಮೋ ಯಥಾ. ಕಾಳಿದಾಸ ಹೇಳ್ತಕ್ಕಂಥ ಮಾತಿದೆ. ಹೀಗೆ ಇದನ್ನು ಯಾಕೆ ಅಂದ್ರೆ ಇಂತಹ ಬ್ರಹ್ಮವರ್ಚಸ್ ಇದು ಯಾವುದರಿಂದ ಬರುತ್ತೆ ಅಂದ್ರೆ ಶಮ ದಮ ಜ್ಞಾನಾದಿ ನಿಮಿತ್ತೇನ. ಈ ಶಮ ದಮ ತಿದೇಶ ಇದೆಯಲ್ಲ ಅದ ಒಂದು ಸಾಧನಗಳಿಂದ ಇದು ಬರುತ್ತೆ. ಆ ಬ್ರಹ್ಮತ್ವದಿಂದ ಅವನು ಎಲ್ಲರನ್ನೂ ಮೀರಿದವನಾಗಿ ಆಗುತ್ತಾನೆ. ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಬ್ರಹ್ಮ ವರ್ಚಸ್ಸುಳ್ಳವನಿವನು ಅಂತ ಆಗ್ಬಿಡ್ತಾನೆ. ಮಹಾನ್ ಭವತಿ ಕೀರ್ತ್ಯ. ಕೊನೆ ಭಾಗ ಇದು. ಕೀರ್ತ್ಯ ಮಹಾನ್ ಭವತಿ. ಕೀರ್ತಿಯಿಂದಲೂ ಕೂಡ. ಕೀರ್ತಿಯಿಂದೇನು? ಖ್ಯಾತ್ಯ. ಖ್ಯಾತಿಯಿಂದಲೂ ಕೂಡ. ಖ್ಯಾತ್ಯ ಅಂದೇನು? ಖ್ಯಾನೇನು? ಕಥನೆ ಅಂತ. ಪ್ರಕಥನೆ. ಎಲ್ರೂ ಕೂಡ ಇವನು ವಿಚಾರವೇ ಮಾತು. ಏನ್ರಿ ಇವನು ಹಾಗಂತೆ ಹೀಗಂತೆ ಏನವನು ಏನು ಒಪ್ಪ ಸಾಮಾನ್ಯದವನ ಅವನು. ಅವನು ನೋಡ್ರಿ ಅವನ ಮುಖ ಹೇಗಿದೆ, ತೇಜಸ್ಸು ಬ್ರಹ್ಮವರ್ಚಸ್ಸು ಅಂತ ಹೇಳ್ತೆ ಎಲ್ಲರೂ ಕೀರ್ತ್ಯ ಖ್ಯಾತ್ಯ. ಯಾತಕ್ಕೆ? ಶುಭಾಚಾರ ನಿಮಿತ್ತಯ. ಇವನನ್ನು ಯಾಕೆ ಇವನು ನೋಡ್ತಾನ? ಸಮಾಧಾನವಾಗಿ ಆಗಿರ್ಲಿ. ಶುಭಾಚಾರ ಅಂದ್ರೇನು? ಸನ್ನಡತೆ ಎಲ್ಲ ಯಾತಕ್ಕೆ ಬರೀತಾ ಇದ್ದಾರೆ ಆಚಾರ್ಯರು ಅಂತಾರೆ. ಇವೆಲ್ಲ ಎಷ್ಟು ಮುಖ್ಯ ಅಂತ ಅನ್ನೋದನ್ನ ಬರೀತಾ ಇದ್ದಾರೆ. ಬ್ರಹ್ಮಜ್ಞಾನಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೂ ಕೂಡ ಇವೆಲ್ಲ ಏನು ಸಾಧನಗಳು. ಈ ಸಾಧನ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಏನ್ರಿ. ಬರೀ ಜ್ಞಾನ ಒಂದೇ ಸಾಕು ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯರು ಸಾಧನ ಏನಿಲ್ಲ ಅಂದ್ರೆ ಹ್ಯಾಂಗ್ ಬೇಕಾದ್ರೂ ಇರ್ಬೋದು ಅಂದ್ಬಿಟ್ರು. ಎಲ್ಲಿ ಹೇಳಿದ್ದಾರೆ? ಪ್ರತಿಯೊಂದು ಹಂತದಲ್ಲೂ ಕೂಡ ಹೇಳಿದ್ದಾರೆ. ಮೊಟ್ಟ ಮೊದಲೇನು ಈ ಒಂದು ವಿಚಾರ ಮಾಡ್ಬೇಕು, ಅರ್ಹತೆ ಏನಿರ್ಬೇಕು? ಶಮದಮಾದಿ ಸಾಧನ ಸಂಪತ್. ಶಮದಮಾದಿ ಸಾಧನ ಸಂಪನ್ನವಾನ್ ಹೇಳಿದ್ದಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾರೆ. ಶುಭಾಚಾರ ನಿಮಿತ್ತಯ ಅಂದ್ರೆ ಏನು? ಆಚಾರ ಅಂದ್ರೆ ಒಂದು ಸನ್ನಡತೆ, ಸನ್ಮಾರ್ಗದಲ್ಲಿ ನಡೆಯುವವನಾಗಿ ಇರ್ತಾನಲ್ಲ, ತನ್ನಿಮಿತ್ತಯ. ಆ ನಿಮಿತ್ತದಿಂದ ಇವನು ಅತ್ಯಂತ ಕೀರ್ತಿವಂತನಾಗಿ ಬಿಡುತ್ತಾನೆ. ಅಂದ್ರೆ ಬೇರೆ ಯಾವುದು ದುಡ್ಡು ದುಗ್ಗಾಣಿ ಅಂತ ಅಲ್ಲ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದದ್ದು ಒಂದು ಆಚಾರ, ಶುಭಾಚಾರ. ಹೌದಾನೆ, ಎಲ್ಲದಕ್ಕೂ ಇದೆ ಅಂತ. ಆಚಾರ ಪ್ರಥಮೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತ. ವಿಷ್ಣು ಸಹಸ್ರನಾಮನೂ ಇದೆ. ಹೀಗೆ ಈ ಶುಭಾಚಾರ ನಿಮಿತ್ತದಿಂದ ಅವನು ಮಹಾನ್ ಭವತಿ, ಮಹತ್ತಾಗಿ ಆಗುತ್ತಾನೆ ಅಂತ ಹೇಳಿ ಇಲ್ಲಿಗೆ ಆ ಒಂದು ಫಲಶ್ರುತಿಯನ್ನು ಕೂಡ ಮುಗಿಸಿದ್ದಾಯಿತು. ಇನ್ನು ಮುಂದೆ ಬರತಕ್ಕಂಥ ಎಲ್ಲ ಭಾಗವೂ ಕೂಡ ಎಲ್ಲ ಕೇವಲ ಒಂದು ಅನುಷ್ಠಾನ ಉಪಾಸನೆಗೋಸ್ಕರವಾಗಿ ಹೇಳಿದ ಮಾತು. ಇದರಲ್ಲಿ ಕೆಲವು ಭಾಗಗಳು ಇವತ್ತಿಗೆ ಅನ್ವಯವಾಗುತ್ತೆ, ಕೆಲವು ಭಾಗಗಳು ಅನ್ವಯವಾಗೋದಿಲ್ಲ. ಆದ್ದರಿಂದ ಇದೇನಾಗಿದೆ? ಇದು ಆ ಒಂದು ಪ್ರಕರಣ, ಉಪಾಸನಾ ಪ್ರಕರಣ. ಅನ್ನವನ್ನು ಹೇಗೆ ನೋಡ್ಬೇಕು ನಾವು, ಹಾಗೆ ಅಂತ ಹಾಗೆ ಹೇಳ್ತಾ ಇದ್ದೇನೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.